ವಾರ್ಷಿಕ ಹೆಚ್ಚಳ ನೀಡಿದ ನಂತರ ನಿರಾಳ ವೇತನವು 45,000ರಿಂದ 48,150ಕ್ಕೆ ಹೆಚ್ಚಾಯಿತು. ಹೆಚ್ಚು ಶೇಕಡಾವಾರು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಪರ್ಸೆಂಟೇಜ್ ಇದು ಜಾಸ್ತಿ ಎಷ್ಟಾಗುತ್ತೆ ಡಿಫ್ರೆನ್ಸ್ 3,150. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇಸ್ ಈಕ್ವಲ್ ಟು 3,150 / 45,000 ಇಂಟು 100 ಆಗತ್ತೆ. ಪರ್ಸೆಂಟೇಜ್ ಇನ್ಕ್ರೀಸ್ ಏನಾಗತ್ತೆ ಇಲ್ಲಿ 7% ಜಾಸ್ತಿ ಆಗತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆರತಿ ಮತ್ತು ರೀಟಾ ಅವರು ತಮ್ಮ ಸ್ಥಿರ ವಹಿವಾಟಿಗೆ ಕೆಲಸ ಮಾಡಿದ್ರೆ 8 ಗಂಟೆಗಳಲ್ಲಿ ಒಂದು ಕೆಲಸ ಪೂರ್ಣಗೊಳಿಸ್ತಾರೆ. ಆರತಿ ಮತ್ತು ರೀಟಾ ಶೇರ್ ಎಷ್ಟು ಗಂಟೆ ರೀ? 8 ಗಂಟೆ. ಮತ್ತು ಆರತಿ ಒಬ್ಬಳ ಕೆಲಸನ 10 ಗಂಟೆಯಲ್ಲಿ ಮಾಡ್ತಾರೆ. ಆರತಿ ಒಬ್ಬರು ಎಷ್ಟು ದಿನ? 10. ಇದು ಎಷ್ಟು LCM 48 ಇಲ್ಲಿ 10 4 ಆರತಿದು 4 ಆದ್ರೆ ಇಬ್ಬರದು ಶೇರ್ ಎಫಿಷಿಯನ್ಸಿ 5 ಐತಿ. ಆರತಿದು 4 ಆದ್ರೆ ರಿಟರ್ನ್ ಎಷ್ಟು ಆಗತ್ತೆ ಇಲ್ಲಿ 1 ಆಗತ್ತೆ. ಹಂಗಾರೆ ರೀಟಾ ಒಬ್ಬಳ ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತಾಳೆ ಅಂತ ಕೇಳಿದ್ರೆ ಟೋಟಲ್ ವರ್ಕ್ 40, ರೀಟಾ ಎಫಿಷಿಯನ್ಸಿ 1 ಆಗತ್ತೆ. ಅಂದ್ರೆ ಎಷ್ಟು ಗಂಟೆ ತೊಗೊಂತಾಳೆ? 40 ಗಂಟೆ ತೊಗೊಂತಾಳೆ. ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗತ್ತೆ. 8 ವರ್ಷಗಳ ಹಿಂದೆ 4 ಸದಸ್ಯರು ಒಂದು ಕುಟುಂಬದ ಸರಾಸರಿ ವಯಸ್ಸು 19 ವರ್ಷ ಐತಿ. ಅಂದ್ರೆ 4 × 19 ಮಾಡಿದ್ರೆ ಎಷ್ಟಾಗತ್ತೆ? 76. 8 ವರ್ಷದ ಹಿಂದಿಂದ ಆಕತಿ. ಇದು ಪ್ರೆಸೆಂಟ್ ಏಜ್ ಏನಾಕತಿ 4 ಮಂದಿದು 8 ವರ್ಷ ಜಾಸ್ತಿ ಆಯ್ತು ಅಂದ್ರೆ ಎಷ್ಟು? 32. 32 ಕೂಡಿಸಿದ್ವಿ ಅಂದ್ರೆ ಎಷ್ಟಾಗತ್ತೆ? ಇದು 108. ಇವರು 4 ಮಂದಿದು ಪ್ರೆಸೆಂಟ್ ಏಜ್ ಆಕತಿ. ಆಮೇಲೆ ನೋಡ್ರಿ, ಈಗ ಕುಟುಂಬಕ್ಕೆ ಒಂದು ಹೆಣ್ಣು ಮಗು ಹೊಸದಾಗಿ ಸೇರಿದೆ. ಈಗ ಕುಟುಂಬದ ಸರಾಸರಿ ವಯಸ್ಸು 8 ವರ್ಷ ಹಿಂದಿನ ಸರಾಸರಿ ವಯಸ್ಸಿಗಿಂತ 4 ವರ್ಷ ಹೆಚ್ಚಾಕತಿ. ಮೊದ್ಲಕ್ಕೆ 19 ಇತ್ತು, ಈಗ 4 ಜಾಸ್ತಿ ಆಯ್ತು ಅಂದ್ರೆ ಎಷ್ಟಾಗತಿ? 23. ಎಷ್ಟು ಜನ ಆದ್ರೆ ಇಲ್ಲಿ ಟೋಟಲ್ 5 ಜನ ಆದ್ರು. ಇದೆಷ್ಟಾಯ್ತು ಟೋಟಲ್? 115 ಆಕತಿ. ಹಾಗಾದ್ರೆ ಹೆಣ್ಣು ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಇಲ್ಲಿ 4 ಜನದ ಪ್ರೆಸೆಂಟ್ ವಯಸ್ಸು 108, ಇಲ್ಲಿ 5 ಜನದ ಪ್ರೆಸೆಂಟ್ ವಯಸ್ಸು 115. ಇವೆರಡರದ್ದು ಡಿಫ್ರೆನ್ಸ್ ಎಷ್ಟಾಗತ್ತೆ? ಇಲ್ಲಿ 7 ವರ್ಷ ಬರ್ತೈತಿ. ಆ ಮಗುವಿನ ವಯಸ್ಸು ಎಷ್ಟು? 7 ವರ್ಷ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ಒಂದು ಚಕ್ರವು 44 ಕಿಲೋಮೀಟರ್ ದೂರವನ್ನು ಆವರಿಸಲು 1000 ಬಾರಿ ಸುತ್ತುತ್ತದೆ. ಹಂಗಾರೆ ಅದ್ರದ್ದು ರೇಡಿಯಸ್ ಏನಾಕತ್ತೆ ಅಂತ ಕೇಳಿದ್ರೆ ಇಲ್ಲಿ ನಾವು ಸರ್ಕಲ್ ನೋಡ್ರಿ ಹಿಂಗೆ ರೌಂಡ್ ಆಗಿ ಸುತ್ತುತ್ತೆ. ಹಂಗಾದ್ರೆ ಇದು ಸರ್ಕಂಫರೆನ್ಸ್ ಆಗುತ್ತೆ. ಇದು ಸರ್ಕಂಫರೆನ್ಸ್ ಫಾರ್ಮುಲಾ ಏನಾಗತ್ತೆ? 2πr ಆಗತ್ತೆ. 1 ಬಾರಿ 2πr ಅಂದ್ರೆ ಇದು 1000 ಬಾರಿ ಐತೆ ಅಂದ್ರೆ ಇಂಟು 1000 ಆಗತ್ತೆ. ಇದು 44 ಕಿಲೋಮೀಟರ್ನಾಗ ಕೊಟ್ಟರೆ ಮೀಟರ್ ಪರ್ ನೇ ಮಾಡಕ್ಕೆ ಇಂಟು 1000 ಆಗತ್ತೆ. 2 × 22/7 6 × 1000 ಆಗತ್ತೆ. 1000 ಕ್ಯಾನ್ಸಲ್, 44 ಕ್ಯಾನ್ಸಲ್. ಇಲ್ಲಿ 7 ಐತಿ ಅಂದ್ರೆ r = 7 ಸೆಂಟಿಮೀಟರ್ ಬರ್ತೈತಿ. ಒಂದು ಮೊತ್ತ ಎಕ್ಸು ಸರಳ ಬಡ್ಡಿಯಲ್ಲಿ ಒಂದೇ ವಾರ್ಷಿಕ ಶೇಕಡಾ ದರದಲ್ಲಿ 3 ವರ್ಷದ ನಂತರ 10,483 ಆಗತ್ತೆ. ಹಾಗೂ 7 ವರ್ಷಗಳ ನಂತರ 12,727 ಆದ್ರೆ ಎಕ್ಸ್ ಮೌಲ್ಯ ಏನಂತಂದ್ರೆ ಅಂದ್ರೆ ಪ್ರಿನ್ಸಿಪಲ್ ಏನಾಗತ್ತೆ ಅಂತ ಕೇಳಿ ಇಲ್ಲಿ ನೋಡ್ರಿ. ಪ್ರಿನ್ಸಿಪಲ್ ಪ್ಲಸ್ 7 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಸೇರಿಸಿ ಏನಾಗತ್ತೆ? ಅಮೌಂಟು 12,727 ಆಗತ್ತೆ. ಈಗ ಪ್ರಿನ್ಸಿಪಲ್ ಪ್ಲಸ್ ಮತ್ತು 3 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಸೇರಿಸಿ ಏನಾಗತ್ತೆ? 10,483 ಆಗತ್ತೆ. ಇಲ್ಲಿ ಪ್ಲಸ್ ಇದು ಮೈನಸ್ ಆಗತ್ತೆ. 4SI = ಏನಂತೀವಿ? 2,244 ಆಗತ್ತೆ. 1 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಏನಾಗ್ತಿದೆ? 561 ಆಗತ್ತೆ. ಈ ಇಂಟ್ರೆಸ್ಟ್ ನಾವು ಈ ಈಕ್ವೇಷನ್ ಹಾಕೋಬಹುದು, ಇಲ್ಲ ಈ ಈಕ್ವೇಷನ್ ಹಾಕೋಬಾರ್ದು. P × 7SI ಏನಾಗತ್ತೆ? ಇಲ್ಲಿ 561 = 12,727 ಆಗತ್ತೆ. ಪ್ರಿನ್ಸಿಪಲ್ ಪ್ಲಸ್ 3,927 = 12,727. ಪ್ರಿನ್ಸಿಪಲ್ ಎಷ್ಟಾಗತ್ತೆ ಇಲ್ಲಿ? 8,800. ಅಂದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ 8,800 ಆಗತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. 3 ಡಿಸ್ಕೌಂಟ್ ಕೊಟ್ರೆ ಅದು ಸಿಂಗಲ್ ಡಿಸ್ಕೌಂಟಿಗೆ ಈಕ್ವಲ್ ಆಗಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 10% ಏನಾಗತ್ತೆ? 10 ರಿಂದ 9 ಡಿಸ್ಕೌಂಟ್ ಆಗತ್ತೆ. 15% 3/20 ಆಗತ್ತೆ. ಅಂದ್ರೆ 20 ಇತ್ತು ಅಂದ್ರೆ ಎಷ್ಟಾಗುತ್ತೆ? 17 ಆಗತ್ತೆ. 20% 1/5 ಅಂದ್ರೆ 5 ರಿಂದ 4 ಆಗತ್ತೆ. 4 1 4 5 20 ಇದು 250 ಆಗತ್ತೆ. ಆಮೇಲೆ ಡಿಸ್ಕೌಂಟ್ ಕೊಟ್ಟ ನಂತರ 153 ಆಗತ್ತೆ. ಡಿಫ್ರೆನ್ಸ್ ಎಷ್ಟಾಯ್ತು? ಇದು 97 ಆಗತ್ತೆ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಈಕ್ವಲ್ ಅಂದ್ರೆ 97/250 × 100 ಆಗತ್ತೆ. ಅಂದ್ರೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಈಕ್ವಲ್ 38.8% ಆಗತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಎ ಮತ್ತು ಬಿ ಕ್ರಮ 30 ದಿನ ಮತ್ತು 40 ದಿನ ಒಂದು ಕೆಲಸನ ಪೂರ್ಣಗೊಳಿಸಬಹುದು ಅಂತ ಕೊಟ್ರೆ ಎ 30 ದಿನ, ಬಿ 40 ದಿನ. LCM ಎಷ್ಟಾಗತ್ತೆ? ಇಲ್ಲಿ 120 ಆಗತ್ತೆ. 34 43 ಆಗತ್ತೆ. ಅವರಿಬ್ರು ಸೇರಿ ಕೆಲಸನ ಆರಂಭ ಮಾಡ್ತಾರೆ. ಕೆಲವು ದಿನಗಳ ನಂತರ ಎ ಕೆಲಸ ಬಿಟ್ಟು ಹೋಗ್ತಾನೆ ಮತ್ತು ಉಳಿದ ಕೆಲಸನ ಬಿ ಒಬ್ಬನ 5 ದಿನದಾಗ ಮಾಡ್ತಾನೆ. ಬಿ 5 ದಿನದ ಕೆಲಸ ಏನಾಗೈತಿ? ಇಲ್ಲಿ 5 × 3 ಅಂದ್ರೆ ಲಾಸ್ಟ್ 5 ದಿವಸ ಕೆಲಸ ಎಷ್ಟೈತಿ? ಇಲ್ಲಿ 5 ದಿವಸದ 15 ಕೆಲಸ. ಮೊದ್ಲಕ್ಕೆ 120ರಾಗ 15 ಕಳೆದ್ರೆ ಎಷ್ಟು ಉಳಿತೈತಿ? 105. ಈ 105 ಕೆಲಸನ ಇಬ್ಬರು ಸೇರಿ ಮೊದ್ಲಕ್ಕೆ ಮಾಡಿರ್ತಾರೆ. ಅಂದ್ರೆ 4 + 3 ಆಗತ್ತೆ. 105/7 ಅಂದ್ರೆ ಎಷ್ಟಾಗತ್ತೆ? ಇಲ್ಲಿ 15 ದಿನ. ಹಂಗಾದ್ರೆ ಎ ಎಷ್ಟು ದಿನ ಕೆಲಸ ಮಾಡಿರ್ತಾನೆ? ಇಲ್ಲಿ 15 ದಿನ. ಅಂದ್ರೆ ಆಪ್ಷನ್
ಸಿ ಇಲ್ಲೇ ಕರೆಕ್ಟ್ ಆಕತಿ. ನೋಡ್ಲಿ ಎರಡು ಸಂಖ್ಯೆಗಳು 3:8 ಅದಾವು. ಎರಡು ಸಂಖ್ಯೆಗೆ 8 ಸೇರಿಸಿದ್ರೆ ಅವುಗಳ ಅನುಪಾತ 2:5 ಆಕತಿ. ಹಂಗಾದ್ರೆ ಆ ಸಂಖ್ಯೆ ಏನಂತ ಕೇಳಿದ್ರೆ ಅಂದ್ರೆ ನೋಡಿ 3x ಇದ್ದ ಪ್ಲಸ್ 8 ಕೂಡಿಸ್ತಾರ. ಆಮೇಲೆ 8x ಇದ್ದಕ್ಕೆ ಪ್ಲಸ್ 8 ಕೂಡಿಸ್ತಾರ. ರೇಷಿಯೋ 2/5 ಆಕತಿ. 15x ಪ್ಲಸ್ 40 16x ಪ್ಲಸ್ 16 ಆಕತಿ. ಈ ಸೈಡ್ ಬಂದ್ರೆ ಇದು 24 ಆಕತಿ. ಅದು x 24 ಆಕತಿ. ಆ ಸಂಖ್ಯೆಗಳು ಮತ್ತೆ ಏನಾಕತಿ ಅಂತ ಕೇಳಿದ್ರೆ 3x ಪ್ಲಸ್ 8x ಏನಿದೆ 11x. ಇಲ್ಲಿ 11 ಇಂಟು 24 ಮಾಡಿದ್ರೆ ಎಷ್ಟು ಬರ್ತೈತಿ? 264 ಬರ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆಕತಿ. ನಾನು 10 ಕಿಲೋಮೀಟರ್ ವೇಗದಾಗ ಹೋಗ್ತೀನಿ ಮತ್ತೆ 2 ಗಂಟೆ ಒಳಗೆ ಒಂದು ಡಿಸ್ಟೆನ್ಸ್ ತಲುಪ್ತೀನಿ ಅಂತ ಕೊಟ್ರೆ ಡಿಸ್ಟೆನ್ಸ್ ಏನಕತಿಲ್ಲ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ 10 ಟೈಮ್ 2 ಅಂದ್ರೆ ಎಷ್ಟಾಯ್ತು? 20 ಕಿಲೋಮೀಟರ್ ಡಿಸ್ಟೆನ್ಸ್ ಬಂತು. ಈ ಡಿಸ್ಟೆನ್ಸ್ನ ನಾನು 5 km/h ಹೆಚ್ಚಿಸ್ತೀನಿ ಸ್ಪೀಡನ್ನು. ಮೊದಲು 10 ಇತ್ತು, ಆಮೇಲೆ ಎಷ್ಟಾಗುತ್ತೆ? 5 ಹೆಚ್ಚಿದ್ರೆ 15 ಆಗುತ್ತೆ. ಹಂಗಾರೆ ನಾನು ಅದೇ ಸೇಮ್ ಡಿಸ್ಟೆನ್ಸಿಗೆ ಎಷ್ಟು ಸಮಯ ಬೇಗ ತಲುಪ್ತೀನಿ ಅಂತ ಕೊಟ್ಟು ಕೇಳ್ಯಾರ ಇಲ್ಲಿ. ಅಂದ್ರೆ ಟೈಮ್ ಏನಾಗುತ್ತೆ ಇಲ್ಲಿ? ಡಿಸ್ಟೆನ್ಸ್ 20 ಐತಿ, ಸ್ಪೀಡ್ 15 ಐತಿ. ಇಲ್ಲಿ ಇಂಟು 60 ಮಾಡಿದ್ರೆ ನಿಮಿಷದಾಗ ಬರ್ತೈತಿ. 14 60. ಇಲ್ಲಿ ಎರಡನೇ ಸಲ 80 ನಿಮಿಷ ತೊಗೊಂಡನು. ಒಂದನೇಕ ಎಷ್ಟು ತೊಗೊಂಡಿರ್ತಾನು? 2 ತಾಸಿಂದ ಎಷ್ಟಾಗುತ್ತೆ? 120 ನಿಮಿಷ ಆಕತಿ. ಎಷ್ಟು ನಿಮಿಷ ಜಲ್ದಿ ತಲುಪ್ತಾನೆ ಇಲ್ಲಿ? 40 ನಿಮಿಷ ಜಲ್ದಿ ತಲುಪ್ತಾನೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ರಾಕಿ ತನ್ನ ಅಂಗಡಿಯಲ್ಲಿ ಇರುವ ಎಲ್ಲ ವಸ್ತುಗಳು 30% ಡಿಸ್ಕೌಂಟ್ ನೀಡ್ತಾನೆ. 12% ಪ್ರಾಫಿಟ್ ಆಕತಿ. ಒಂದು ಮಾರ್ಕ್ ಪ್ರೈಸ್ 280 ರೂಪಾಯಿ ಆದ್ರೆ ಕಾಸ್ಟ್ ಪ್ರೈಸ್ ಏನಂತ ಕೇಳಿದ್ರೆ ನೋಡಿ, ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಕತಿ. ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ ಎಷ್ಟೈತಿ? 280 ಐತಿ. 100 ಮೈನಸ್ ಡಿಸ್ಕೌಂಟ್ ಎಷ್ಟು? 30 ಐತಿ. ಡಿವೈಡೆಡ್ ಬೈ 100 ಪ್ಲಸ್ ಪರ್ಸೆಂಟ್ ಪ್ರಾಫಿಟ್ 12 ಐತಿ. ಇದು 70 ಡಿವೈಡೆಡ್ ಬೈ 112 ಕಾಸ್ಟ್ ಪ್ರೈಸ್ ಅಪಾನ್ 280 ಆಕತಿ. ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 280 ಇಂಟು 70 ಡಿವೈಡೆಡ್ ಬೈ 112 ಆಕತಿ. ಕಾಸ್ಟ್ ಪ್ರೈಸ್ ಎಷ್ಟು ಬರ್ತೈತಿ ಇಲ್ಲಿ? 175 ರೂಪಾಯಿ ಆಕತಿ. ಆಪ್ಷನ್ ಸಿ ಕರೆಕ್ಟ್ ಆಕತಿ. 3 ಸಂಖ್ಯೆಗಳು 2, 3, 5 ಅನುಪಾತದಗಳು. ಇವುಗಳ ಗಣಗಳ ಮೊತ್ತ 34,000 ಆದ್ರೆ ಎರಡನೇ ಸಂಖ್ಯೆ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ 2x ರೇಷಿಯೋ 3x ರೇಷಿಯೋ 5x ಅದಾವ. ಇವು ಕ್ಯೂಬ್ ಏನಕತ್ತಿದೆ? 8x ಕ್ಯೂಬ್ ಆಕತಿ. ಇದು 27x ಕ್ಯೂಬ್ ಆಕತಿ. ಇದು 125x ಕ್ಯೂಬ್ ಆಕತಿ. ಇವು ಸಮ್ಮಿನ ಅಮೌಂಟ್ ಕೊಟ್ಟಾರ. ಅಂದ್ರೆ ಎಷ್ಟು ಇದೆ? 160x ಕ್ಯೂಬ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ? 34,560 ಆಕತಿ. ಎಕ್ಸ್ ಕ್ಯೂಬ್ ಏನಾಕತಿ? 34,560 ಡಿವೈಡ್ ಬೈ 160 ಮಾಡಿದ್ರೆ 216x ಕ್ಯೂಬ್ ಬರ್ತೈತಿ. ಎಕ್ಸ್ ವ್ಯಾಲ್ಯೂ ಏನಂತೀನಿ? 6 ಬರ್ತೈತಿ. ಎರಡನೇ ಸಂಖ್ಯೆ ಏನಂತ ಕೇಳ್ಯಾರ. ಸೆಕೆಂಡ್ ಸಂಖ್ಯೆದ್ದು ಏನೈತಿ ವ್ಯಾಲ್ಯೂ ಇಲ್ಲಿ? 3x ಐತಿ. ಅಂದ್ರೆ 3 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ? ಎರಡನೇ ಸಂಖ್ಯೆ 18 ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ವ್ಯಕ್ತಿ ಕೆಲವು ಆಟಿಕೆಗಳನ್ನು 12 ಆಟಿಕೆಗಳಲ್ಲಿ 48 ರೂಪಾಯಿ ಕೊಡ್ತಾನೆ. ಅಂದ್ರೆ 12 ಆಟಿಕೆಗಳ ಕಾಸ್ಟ್ ಪ್ರೈಸ್ ಎಷ್ಟೈತಿ? 48 ಐತಿ. ಒಂದರದ್ದು ಕಾಸ್ಟ್ ಪ್ರೈಸ್ ಎಷ್ಟಾಗೈತಿ? 4 ರೂಪಾಯಿ ಆಕೈತಿ. ಹಂಗಾದ್ರೆ ಅವ 8 ಆಟಿಕೆಗಳನ್ನ 48 ರೂಪಾಯಿಗೆ ಮಾರ್ತಾನೆ. ಸೆಲ್ಲಿಂಗ್ ಪ್ರೈಸ್ 8ರದ್ದು ಎಷ್ಟೈತಿ? 48 ಐತಿ. ಒಂದರದ್ದು ಎಷ್ಟಾಗೈತಿ? 6 ಆಕೈತಿ. ಹಂಗಾರೆ ಅವನ್ನ ಶೇಕಡ ಲಾಭ ಎಷ್ಟಾಗೈತಿ? ಒಂದರದ್ದು ಸೆಲ್ಲಿಂಗ್ ಪ್ರೈಸ್ 6 ಅಂದ್ರೆ ಎಷ್ಟು ಲಾಭ ಐತಿ? 2 ಡಿವೈಡ್ ಬೈ 4 ಇಂಟು 100 ಅಂದ್ರೆ ಎಷ್ಟೈತಿ? ಪ್ರಾಫಿಟ್ ಪರ್ಸೆಂಟೇಜ್ 50% ಲಾಭ ಆಕೈತಿ. ಆಪ್ಷನ್ ಬಿ ಕರೆಕ್ಟ್ ಆಕೈತಿ. ಒಂದು ರೆಸ್ಟೋರೆಂಟ್ 40% ಗ್ರಾಹಕರು ಮಾಂಸಾಹಾರ ತಿಂತಾರೆ, 52% ಶಾಕಾಹಾರಿ ಮತ್ತು 20% ಎರಡೂ ತಿಂತಾರೆ. ಹಂಗಾರೆ ಒಟ್ಟು 125 ಗ್ರಾಹಕರಿದ್ರೆ ಯಾವುದೇ ಲಂಚ್ ಸೇವಿಸದೇ ಇರೋ ಗ್ರಾಹಕರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಎರಡು ಸೇವಿಸೋರ್ದು ಎಷ್ಟೈತಿ? 20% ಐತಿ. ಇಲ್ಲಿ ಮಾಂಸಾಹಾರಿ ಎಷ್ಟು ಕೊಟ್ಟಾನ? 40%. ಈಗ ಆಲ್ರೆಡಿ 20% ಬರ್ತೀವಿ. 40%ರಾಗ 20% ಹೋದ್ರೆ ಎಷ್ಟು ಉಳಿತೈತಿ? 20% ಉಳಿತೈತಿ. ಇಲ್ಲಿ ಇನ್ನು ಶಾಕಾಹಾರಿ ಒಳಗೆ ಎಷ್ಟು ಅದ್ರ? ಇಲ್ಲಿ 52% ಅದ್ರ. 20% ಆಗಲಿ ತೊಗೊಂಡ್ವಿ, ಮೈನಸ್ 20 ಮಾಡಿದ್ರೆ ಎಷ್ಟು ಉಳಿತೈತಿ? 32% ಐತಿ. ನಾಷ್ಟ ಮಾಡೋರು ಎಷ್ಟು ಅದ್ರ ಟೋಟಲ್? ಇಲ್ಲಿ 20 ಪ್ಲಸ್ 20 ಪ್ಲಸ್ 32 ಅಂದ್ರೆ ಎಷ್ಟೈತಿ? 72% ಇಲ್ಲಿ ಲಂಚ್ ಮಾಡ್ಯಾರ. ಉಳಿದವ್ರು ಎಷ್ಟು ಮಂದಿ? ಇಲ್ಲಿ ಉಳಿದವ್ರು 28% ಮಂದಿ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ? 125 ಕೊಟ್ಟಾನ. ಒಂದ್ರ ವ್ಯಾಲ್ಯೂ 1.25 ಆಯ್ತು. ಉಳಿದವ್ರದ್ದು ಎಷ್ಟಾಗತ್ತೆ? ಇಲ್ಲಿ 28 ಇಂಟು 1.25 ಮಾಡಿದ್ರೆ ಅಷ್ಟು ಜನ ಆಗತ್ತೆ? ಇಲ್ಲಿ 35 ಜನ ಯಾವುದೇ ರೀತಿ ಲಂಚ್ನ ಸೇವಿಸಿರೋದಿಲ್ಲ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ರಾಮು ಬ್ಯಾಂಕಿನಿಂದ ಸರಳ ಬಡ್ಡಿಯಲ್ಲಿ 20,000 ಸಾಲ ಪಡಿತಾನೆ. 5 ವರ್ಷಗಳ ನಂತರ ಅದು ಮೊತ್ತ 25,000 ಆದ್ರೆ ಅದರದ್ದು ರೇಟ್ ಏನಾಕತ್ತೆ ಅಂತ ಕೇಳಿದ್ರೆ 20,000 ಇದ್ದಿದ್ದು 25,000 ಆಗೈತಿ. ಇಂಟ್ರೆಸ್ಟ್ ಎಷ್ಟಾಯ್ತು? ಇಲ್ಲಿ 5,000 ಆಯ್ತು. ಈಜು ಕೊಟ್ಟು 20,000 ಪ್ರಿನ್ಸಿಪಲ್ ಇಂಟು ಟೈಮ್ 5 6 ಡಿವೈಡೆಡ್ ಬೈ 100 ಆಗೈತಿ. 0 0 2
5 10 2 5 ಆಗತ್ತೆ. ಅಂದ್ರೆ 6 ಏನತ್ತಿದೆ 5% ಆಕತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಕತಿ. ಒಂದು ಬಾಕ್ಸ್ನಲ್ಲಿ 50 ಪೈಸೆ ಮತ್ತು 25 ಪೈಸೆ ನಾಣ್ಯಗಳು 9:5 ಅನುಪಾತದಾಗದವು. ಅವುಗಳು ಒಟ್ಟು ಮೊತ್ತ 207 ರೂಪಾಯಿ ಆದ್ರೆ ಇಲ್ಲಿ ಟೋಟಲ್ ಪೈಸಾ ನಾಣ್ಯಗಳ ಸಂಖ್ಯೆ ಎಷ್ಟೈತೆ ಅಂತ ಕೇಳ್ಯಾರ. ನೋಡ್ರಿ 50 ಪೈಸೆ ಇದ್ರದ್ದು 25 ಪೈಸೆ ಇವು ಸಂಖ್ಯೆ ಎಷ್ಟದು 9x ಆಕತಿ. ಇದ್ರದ್ದು 5x ಕಾಯಿನ್ ಅದಾವು. ಇವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗತ್ತೆ 450x ಆಗತ್ತೆ. ಇದು 125x ಆಗತ್ತೆ. ಇದು ಟೋಟಲ್ ಸಮ್ ಎಷ್ಟಾಗತ್ತೆ 575x ಆಗತ್ತೆ. ಈ ಅಮೌಂಟ್ನ ರೂಪಾಯಿ ಒಳಗೆ ಕೊಟ್ಟಾರ ಪೈಸೆದೊಳಗೆ ಕನ್ವರ್ಟ್ ಮಾಡಕ್ಕೆ ಇಂಟು 100 ಮಾಡಬೇಕಾಗತ್ತೆ. ಇಲ್ಲಿ ಎಕ್ಸ್ ಏನಾಗತ್ತೆ 20,700 ಡಿವೈಡೆಡ್ ಬೈ 575 ಆಗತ್ತೆ. ಎಕ್ಸ್ ವ್ಯಾಲ್ಯೂ ಇಲ್ಲಿ 36 ಬರ್ತೈತಿ. ಇಲ್ಲಿ 50 ಪೈಸೆ ನಾಣ್ಯಗಳು ಎಷ್ಟದಾವ ಇಲ್ಲಿ 9x ಐತಿ. ಅಂದ್ರೆ 9 ಇಂಟು 36 ಮಾಡಿದ್ರೆ ಎಷ್ಟಾಗತ್ತೆ 324 ಕಾಯಿನ್ ಹಾಕವು. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ. 6,25,000 ಮತ್ತು ವಾರ್ಷಿಕ 10% ಬಡ್ಡಿ ದರದಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ನಾಗ ಅಮೌಂಟ್ 8,31,875 ಆಕತಿ. ಹಂಗಾರೆ ಟೈಮ್ ಎಷ್ಟು ಬೇಕು ಇದಕ್ಕಂತ ಕೇಳ್ಯಾರ. ಇಲ್ಲಿ ಫಾರ್ಮುಲಾ ಏನಾಕತಿ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1+r/100 ಆಕತಿ. ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟನ 8,31,875 ಐತಿ. ಪ್ರಿನ್ಸಿಪಲ್ 6,25,000 ಆಗತಿ. ಇಲ್ಲಿ 1+ ರೇಟ್ 10 ಕೊಟ್ಟನ ರೆಸ್ಟ್ ಟಿ ಆಗತ್ತೆ. ಇಲ್ಲಿ 8,31,875 ಡಿವೈಡೆಡ್ ಬೈ 6,25,000 ಈಸ್ ಈಕ್ವಲ್ ಟು ಇದು 0 ಅಂದ್ರೆ 11/10 ರೆಸ್ಟ್ ಟಿ ಆಗತ್ತೆ. ಇದು 625 ಒಂದೇ 625 1,331 ಆಗತ್ತೆ. 1,331 ಡಿವೈಡ್ 1000 ಈಸ್ ಈಕ್ವಲ್ ಟು 11/10 ರೆಸ್ಟ್ ಟಿ ಆಗತ್ತೆ. ಇದು 11 ಕ್ಯೂಬ್ ಇದು 10 ಕ್ಯೂಬ್ ಆಗತ್ತೆ. 11/10 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 11/10 ರೆಸ್ಟ್ ಟಿ ಆಗತ್ತೆ. ಬೇಸ್ ಎಮ್ ಇದ್ದಾಗ ಪವರ್ ವ್ಯಾಲ್ಯೂ ಸೇಮ್ ಆಗತ್ತೆ. ಅಂದ್ರೆ ಟಿ ವ್ಯಾಲ್ಯೂ ಏನಾಗತ್ತೆ ಇಲ್ಲಿ 3 ವರ್ಷ ಆಗತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಒಬ್ಬ ವ್ಯಕ್ತಿ 54 ಕಿಲೋಮೀಟರ್ನ 4 ಗಂಟೆ ಒಳಗೆ ಪ್ರಯಾಣಿಸ್ತಾನ. ಅದರಲ್ಲಿ ಒಂದು ಭಾಗನ 6 ಕಿಲೋಮೀಟರ್ ಕಾಲ್ನಡಿಗೆ ನಡಿತಾನ. ಉಳಿದನ್ನ 18 ಕಿಲೋಮೀಟರ್ ಪರ್ ವೇಗದಾಗ ಸೈಕಲ್ನಲ್ಲಿ ಪ್ರಯಾಣಿಸಿದ್ರೆ ನಡೆದು ದೂರ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ನಡ್ಕೊಂತ ಹೋಗಿದ ದೂರ ಎಕ್ಸ್ ಅಂತ ತೊಗೊಂತೀನಿ ಇಲ್ಲಿ. ಅಂದ್ರೆ ಅದ್ರ ಸ್ಪೀಡ್ ಎಷ್ಟು ಕೊಟ್ಟನ 6 km/h ಪ್ಲಸ್ ಇಲ್ಲಿ 54 ಕಿಲೋಮೀಟರ್ ಒಳಗೆ ಎಕ್ಸ್ ಕಿಲೋಮೀಟರ್ ಉಳಿದಿದ್ದೇನ ಮತ್ತನ ಸೈಕಲ್ನಾಗ ಹೋಗ್ತಾನ. ಅದ್ರ ಸ್ಪೀಡ್ 18 ಐತಿ. ಟೋಟಲ್ ಟೈಮ್ ಎಷ್ಟು ತೊಗೊಂಡನ 4 ತಾಸು ತೊಗೊಂಡನ. ಇಲ್ಲಿ LCM 18 ಆಕತಿ. ಇದು 6 3 18 ಪ್ಲಸ್ 54 - x ಡಿವೈಡೆಡ್ ಬೈ 18 ಈಸ್ ಈಕ್ವಲ್ ಟು 4 ಆಕತಿ. ಇದೇನಾಗುತ್ತೆ 2x ಈಸ್ ಈಕ್ವಲ್ ಟು ಇದು 72 - 54 ಆಕತಿ. ಇಲ್ಲಿ 2x ಈಸ್ ಈಕ್ವಲ್ ಟು ಎಷ್ಟಾಯ್ತು 18 ಆಯ್ತು. x ಈಸ್ ಎಷ್ಟು ಬಂತು 9 ಕಿಲೋಮೀಟರ್. ನಡೆದು ದೂರ ಏನಾಯ್ತು 9 ಕಿಲೋಮೀಟರ್ ಆಕತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಕತಿ. ಒಬ್ಬ ವ್ಯಕ್ತಿ ತನ್ನ ವಸ್ತುಗಳಲ್ಲಿ 3/5 ಭಾಗನ 16% ಲಾಭಕ್ಕೆ ಮಾರ್ತಾನ ಮತ್ತು ಉಳಿದ ಭಾಗನ ಖರ್ಚು ಬೆಲೆಗೆ ಮಾರ್ತಾನ. ಸಂಪೂರ್ಣ ವ್ಯವಹಾರದಲ್ಲಿ ಅವನು ಪಡೆದ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಟೋಟಲ್ ನಾನು 3/5 ಐತಿಲ್ಲ ಅದನ್ನ 50 ಸಂಬಂಧ ಅಂತ ತೊಗೊತೀನಿ. ಪ್ರತಿ ವಸ್ತುಂದು 100 ರೂಪಾಯಿ ಅಂತ ಹೋದ್ರಿ. ಇಲ್ಲಿ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 5,000 ಆಕತಿ. ಅಂದ್ರೆ ಅದ್ರ 3/5 ಭಾಗ ಅಂದ್ರೆ ಎಷ್ಟಾಗತ್ತೆ 50 ಸಾಮಾನು 3/5 ಭಾಗ ಅಂದ್ರೆ 30 ಸಾಮಾನು ಅಕ್ಕವು. ಈ 30 ಸಾಮಾನು ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 30 ಇಂಟು ಪ್ರತಿಯೊಂದರದ್ದು 100 ರೂಪಾಯಿ ಆದ್ರೆ 3,000 ಆಕತಿ. ಇದನ್ನ 16% ಪ್ರಾಫಿಟ್ ಮಾರಿದ್ರೆ ಎಷ್ಟಾಗತಿ 116 ರೂಪಾಯಿ 100 ಆಕತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ ಇದ್ರದ್ದು 3,480 ಆತ. ಆಮೇಲೆ ಉಳಿದ ಸಾಮಾನನ್ನ ಕಾಸ್ಟ್ ಪ್ರೈಸ್ ಮಾರ್ತಾನ. ಕಾಸ್ಟ್ ಪ್ರೈಸ್ ಮಾರ್ತಾನ ಅಂದ್ರೆ ಎಷ್ಟಾಗತಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಕಾಸ್ಟ್ ಪ್ರೈಸ್ ಆದ್ರೆ 2,000 ಉಳಿದೈತಿ. ಇನ್ನಂದ್ರ ಇನ್ನ ಅಂದ್ರೆ 20 ಸಾಮಾನು ಉಳಿದೈತಿ ಅವ್ರ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಸೇಮ್ ಆದ್ರೆ 2,000 ಆಕತಿ. ಅಂದ್ರೆ ಉಳಿದಿದ್ದು ಎಷ್ಟು ಇಲ್ಲಿ 3,480 ಪ್ಲಸ್ 2,000 ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಂತೀನಿ 5,480 ಆಕತಿ. ಪರ್ಸೆಂಟೇಜ್ ಪ್ರಾಫಿಟ್ ಏನಂತಿದೆ 480 ಡಿವೈಡ್ ಬೈ ಇದ್ರದ್ದು ಕಾಸ್ಟ್ ಪ್ರೈಸ್ ಎಷ್ಟೈತಿ 5,000 ಐತಿ. 5,000 ಇಂಟು 100 ಮಾಡಿದ ಪರ್ಸೆಂಟೇಜ್ ಪ್ರಾಫಿಟ್ ಏನಾಗತ್ತೆ 9.6% ಆಕತಿ. ಆಪ್ಷನ್ ಸಿ ಕರೆಕ್ಟ್ ಆಕತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಬ್ಬ ವ್ಯಕ್ತಿ 2 TV ಸೆಟ್ಗಳನ್ನ ಪ್ರತಿಯೊಂದಕ್ಕೆ 7,200 ರೂಪಾಯಿ ಹಂಗೆ ಲಾಭ ಅಥವಾ ನಷ್ಟವಿಲ್ಲದೆ ಮಾರ್ತಾನೆ. ಅಂದ್ರೆ ಯಾವುದೇ ಪ್ರಾಫಿಟ್ ಇರೋದಿಲ್ಲ ಇದು ಲಾಸ್ ಇರೋದಿಲ್ಲ. ಅವ್ನು ಮೊನ್ನೆ ಟಿವಿ 10% ಲಾಸಿಗೆ ಮಾರ್ಯಾನ ಅಂದ್ರೆ 10% ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 1/10 ಆಗತ್ತೆ. ಲಾಸಿಗೆ ಮಾರ್ಯಾನ ಅಂದ್ರೆ 9/10 ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. ಈ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನ ಇಲ್ಲಿ 7,200 ಕೊಟ್ಟಾನ ಅಂದ್ರೆ 9,800 ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ 8,000 ಆಕತಿ. ಇಂಟು 8 ಮಾಡಿದ್ರೆ 10ಕ್ಕೆ. ಆಮೇಲೆ
ಇನ್ನೊಂದು ವಸ್ತುನ ಎರಡನೇ ಟಿವಿ ಸೆಟ್ ಅನ್ನ ಯಾವ ಶೇಕಡಾ ಲಾಭದಲ್ಲಿ ಮಾರೇನ ಅಂತ ಕೇಳೋಣ. ಇಲ್ಲಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 7200 ಪ್ಲಸ್ 7200 ಮಾಡಿದ್ರೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ 14400 ಆಕತಿ. ಅಂದ್ರೆ ಇಲ್ಲಿ ಉಳಿದಿದ್ದು ಏನಾಗುತ್ತೆ, ಇಲ್ಲಿ 14400 ಒಳಗೆ ಮೈನಸ್ ಕಾಸ್ಟ್ ಪ್ರೈಸ್ ಏನಾಕತಿ ಇನ್ನೊಂದ್ರದ್ದು 8000 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 6400 ಆಕತಿ. ಅಂದ್ರೆ ಇದರದ್ದು ಕಾಸ್ಟ್ ಪ್ರೈಸ್ ಒಂದ್ರದ್ದು 6400 ಆಯ್ತು. ಇನ್ನೊಂದು ಅದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 7200 ಆಕತಿ. ಪ್ರಾಫಿಟ್ ಏನೈತಿ 7200 ಮೈನಸ್ 6400 ಅಂದ್ರೆ ಪ್ರಾಫಿಟ್ ಇಲ್ಲಿ 800 ಆಕತಿ. ಡಿವೈಡ್ ಬೈ 6400 ಇಂಟು 100 ಆಕತಿ. ಇದು ಎಂಟ್ಲೆ ಅಂದ್ರೆ ಪ್ರಾಫಿಟ್ ಏನಾಗತ್ತೆ ಇನ್ನೊಂದು ವಸ್ತುವಿಂದ 12.5% ಆಕತಿ. ಆಪ್ಷನ್ ಬಿ ಕರೆಕ್ಟ್ ಆಕತಿ.